ಹೋಯ್ ನಮಸ್ಕಾರ ಮಾರ್ರೆ, ಹೆಂಗಿದ್ರಿ ಅಲ್ಲ. ಇವತ್ತು ನಾನು ನಿಮಗೆ ಕುಂದಾಪುರದ ಒಂದು ಫೇಮಸ್ ರೆಸಿಪಿ ಕುಂದಾಪುರ ಚಿಕನ್ ಗೀ ರೋಸ್ಟ್ ರೆಸಿಪಿ ಮಾಡೋದು ಹೆಂಗಂತೇಳಿ ಹೇಳಿಕೊಡ್ತಿದ್ದೆ. ಚಿಕನ್ ಗೀ ರೋಸ್ಟ್ ಅಂದರೆ ಕುಂದಾಪುರ ಚಿಕನ್ ಗೀ ರೋಸ್ಟ್ ಅಂಬು ರೇಂಜಿಗೆ ಫೇಮಸ್ ಆಗಿರೋ ರೆಸಿಪಿ ಅಂದರೆ ನಮ್ಮ ಈ ಕುಂದಾಪುರ ಚಿಕನ್ ಗೀ ರೋಸ್ಟ್ ರೆಸಿಪಿ. ತುಂಬ ಸಿಂಪಲ್ಲಾಗಿ ಮಾಡ್ಲಕ್ಕ ಹಾಗೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ನಮ್ಮ ಈ ಕುಂದಾಪುರ ಚಿಕನ್ ಗೀ ರೋಸ್ಟ್ ರೆಸಿಪಿ. ಹೆಂಗೆ ಮಾಡೋದಂತ ಕಾಂಬ ಬನ್ನಿ. ನಾನಿಲ್ಲ 1 kg ಕೋಳಿನ ಸಾಫ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಒಂದು ಸಣ್ಣಕ್ಕೆ ಮ್ಯಾರಿನೇಟ್ ಮಾಡಿ ಇಡೋಕ್ಕಿತ್ತು ಚಿಕನನ್ನು. ಅದಕ್ಕೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೆ. ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹುಡಿ ಹಾಕ್ಕೊಂಡಿದ್ದೆ. ಮತ್ತು 1 ಸ್ಪೂನ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೆ. ಹಾಗೆ ನಾನಿಲ್ಲ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. ಹಾಗೆ ಗಟ್ಟಿ ಮೊಸರು ಒಂದು ಅರ್ಧ ಕಪ್ ಹಾಕ್ಕೊಂತಿದ್ದೆ. ಇದನ್ನೆಲ್ಲ ಕೋಳಿಗೆ ಲೈಕ್ ಮಾಡಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ನೆನಕ್ಕೆ ಬಿಡ್ಕ. ಉಪ್ಪು ಖಾರ ಎಲ್ಲ ಲೈಕ್ ಹಿಡಿದ್ರೆ ಚಿಕನ್ ಒಳ್ಳೆ ಟೇಸ್ಟಾಗಿ ಬರುತ್ತೆ, ಇಲ್ಲಾಂದ್ರೆ ಚಪ್ ಚಪ್ಪಿ ಆತ್ತ. ನೀವು ಇದನ್ನು ಕಮ್ಮಿ ಅಂದರೂ ಒಂದು ಅರ್ಧ ಗಂಟೆ ಹಿಂಗೆ ನೆನೆಸಿ ಇಡ್ಕತ್ತ. ಉಪ್ಪು ಹುಳಿ ಖಾರ ಎಲ್ಲ ಲೈಕ್ ಹಿಡಿತ್ತ ಒಂದು ಅರ್ಧ ಗಂಟೆ ಹಿಂಗೆ ಬಿಡಿ. ಈಗ ನಾವು ಒಂದು ಮಸಾಲೆ ರುಬ್ಕೊಂಬಿತ್ತು. ಅದಕ್ಕೆ ಈ ಸ್ಪೂನ್ ಮೆಷರ್ಮೆಂಟಿಗೆ 1 ಸ್ಪೂನ್ ಕಾಳು ಮೆಣಸು ತಗೊಂಡಿದ್ದೆ. ಹಾಗೆ ಇಲ್ಲೊಂದು ಸೋಂಪು ಒಂದು 1/4 ಸ್ಪೂನ್ ತಗೊಂಡಿದ್ದೆ. 4 ಲವಂಗ ತಗೊಂಡಿದ್ದೆ. 1 ಏಲಕ್ಕಿ ತಗೊಂಡಿದ್ದೆ. 2 ಚಕ್ಕಿ ತಗೊಂಡಿದ್ದೆ. ಅರ್ಧ ಸ್ಪೂನ್ ಜೀರಿಗೆ ತಗೊಂಡಿದ್ದೆ. ಹಾಗೆ 4 ಸ್ಪೂನ್ ಕೊತ್ತಂಬರಿ ಬೀಜ ತಗೊಂಡಿದ್ದೆ. ಇದೆಲ್ಲದನ್ನು ಹೊರಕಿತ್ತೀಗ ಹೊರದು ನೈಸಾಗಿ ಕಡುಕಿತ್ತು. ಅದಕ್ಕೆ ಗ್ಯಾಸ್ ಮೇಲೆ ಒಂದು ಬಾಣಲಿ ಕಾಯಿ ಬಚ್ಕೊಂಡಿದೆ. ಎಣ್ಣೆ ಅಂತ ಹಾಕೋಕ್ಕಿಲ್ಲ. ಹಾಗೆ ಇಲ್ಲಿ ತೆಗ್ದಿಟ್ಕೊಳ್ಳೋದು ಮಸಾಲೆ ಎಲ್ಲ ಹಾಕಿ ಲೈಕ್ ಮಾಡಿ ಹೊರ್ಕಣ್ಕ. ಒಳ್ಳೆ ಗರಮ್ ಮಾಡಿ ಹೊರಿನಿ. ಕಟ್ಸಿ ಎಲ್ಲ ಹಾಕಬೇಡಿ, ಲೈಕ್ ಮಾಡಿ ಹೊರಿನಿ. ಹೊರದ್ದು ಘಮ ಬಪ್ಪು ಶುರು ಆತ್ತಲ್ಲ ಅಷ್ಟೊತ್ತಿಗೆ ಬಂದ್ ಮಾಡಿ. ಹಸಿ ವಾಸನೆ ಎಲ್ಲ ಇಪ್ಪುಕಾಗ ಮಸಾಲೆ ಎಲ್ಲ ಲೈಕ್ ರೋಸ್ಟ್ ಆಗಿ ಗ್ರೈಂಡನ್ನು ನೈಸ್ ಮಾಡಿ ಮಾಡ್ರೆ ಗೀ ರೋಸ್ಟ್ ಒಳ್ಳೆ ಲೈಕಾಗಿ ಟೇಸ್ಟಾಗಿ ಬರ್ತತ್ತೆ. ಈಗ ಇದು ಸಾಕಿದು ಹೊರದ್ದು. ಇದಕ್ಕೆ ನಾನಿಲ್ಲ ಒಣಮೆಣಸು ತಗೊಂಡಿದ್ದೆ. ಒಣಮೆಣಸನ್ನ ಒಂದು ಉಗುರು ಬೆಚ್ಚಗೆ ನೀರಿಗೆ ಒಂದು 15 ಒಣಮೆಣಸನ್ನು ನೆನೆಸಿ ಬಚ್ಕೊಂಡಿದ್ದೆ. ಮೆಣಸೆಲ್ಲ ಮೆದು ಮೆದು ಆಯ್ತು ಕಣಿ. ಇದನ್ನೀಗ ನೈಸಾಗಿ ಕಡುಕಿತ್ತು. ಈ ನೆನೆಸಿಟ್ಟಿದ್ದು ಒಣಮೆಣಸನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಯ್ಕಣಿ. ಆಮೇಲೆ ಒಂದು ಸಣ್ಣ ಲಿಂಬಿಗೆ ಅರ್ಧದ ಹುಳಿನ ಬಿಸಿನೀರಲ್ಲಿ ನೆನೆಸಿ ಇಟ್ಟಿದ್ದೆ, ಅದನ್ನು ಹಾಯ್ಕೊಂತಿದ್ದೆ. ಹಾಗೆ ನಾನಿಲ್ಲ ಚೂರು ಪುಡಿ ಬೆಲ್ಲ ತಗೊಂಡಿದ್ದೆ. ಒಂದು 1/4 ಸ್ಪೂನ್ಗಿಂತನೂ ಕಮ್ಮಿ ಪುಡಿ ಬೆಲ್ಲ ಹಾಯ್ಕೊಂತಿದ್ದೆ. ಒಂಚೂರು ಟೇಸ್ಟ್ ಲೈಕ್ ಅತ್ತ ಅದಕ್ಕೆ ಹಾಯ್ಕೊಂಬುದು. ಹಾಗೆ 1 ಗೆಡ್ಡೆ ಬೆಳ್ಳುಳ್ಳಿನ ಹಾಯ್ಕೊಂತಿದ್ದೆ. ಸ್ವಲ್ಪ ಇದೇ ನೆನೆಸಿಟ್ಟದ್ದು ನೀರಿತ್ತಲ್ಲ, ಮೆಣಸು ನೆನೆಸಿಟ್ಟದ್ದು ಅದನ್ನು ಹಾಯ್ಕೊಂತಿದ್ದೆ. ನಿಮ್ಗೆ ನೈಸ್ ಕಡುಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಯ್ಕೊಂಡು ಕಡೀನಿ. ಉಪ್ಪಿಲ್ಲ ಚೂರೇ ಚೂರಿ ಮಸಾಲೆಗೆ ಬೇಕಾಪಷ್ಟು ಹಾಯ್ಕೊಂತಿದ್ದೆ. ಎಂತಕ್ಕಂದ್ರೆ ಆಗಲೇ 1 ಸ್ಪೂನ್ ಉಪ್ಪನ್ನು ಹಾಕಿ ಚಿಕನಿಗೆ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತೆ ಹಾಕ್ರೆ ಜಾಸ್ತಿ ಆಯ್ತು. ಇಲ್ಲಿ ನೈಸಾಗಿ ಮಸಾಲೆ ಕಡ್ದು ಇಟ್ಕೊಂಡಿದ್ದೆ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಕರ್ಬೇವು ಸೊಪ್ಪು ತಗೊಂಡಿದ್ದೆ. ಇಲ್ಲಿ 100 ml ತುಪ್ಪ ತಗೊಂಡಿದ್ದೆ. ಮತ್ತು ಈರುಳ್ಳಿ ತಗೊಂಡಿದ್ದೆ. 1 ಮೀಡಿಯಮ್ ಸೈಜ್ ಈರುಳ್ಳಿನ ಕೊಚ್ಚಿ ಇಟ್ಕೊಂಡಿದ್ದೆ. ಈಗ ನಾನಿಲ್ಲ ಗ್ಯಾಸ್ ಮೇಲೆ ಮಣ್ಣಿನ ಅಳಗಿನ ಕಾಯೋಕೆ ಇಟ್ಕೊಂಡಿದ್ದೆ. ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಉಳಿಸಿ ಮತ್ತೆಲ್ಲ ತುಪ್ಪನ ಹಾಯ್ಕೊಂಡಿದ್ದೆ. ತುಪ್ಪ ಕಾದ್ಮೇಲೆ ಇದಕ್ಕೆ ಈರುಳ್ಳಿ ಕೊಚ್ಚಿಟ್ಕೊಂಡಿನಲ್ಲ ಅದನ್ನು ಹಾಯ್ಕೊಂತಿದ್ದೆ. ಈ ತುಪ್ಪದಾಗೆ ಈರುಳ್ಳಿನ ಸಮ ಲೈಕ್ ಮಾಡಿ ಫ್ರೈ ಮಾಡ್ಕಣಿ. ಇದು ಒಳ್ಳೆ ರುಚಿ ಕೊಡತ್ತೆ. ಲೈಕ್ ಫ್ರೈ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಯ್ಕಣಿ. ಕರ್ಬೇವು ಸೊಪ್ಪು ಗೀ ರೋಸ್ಟಿಗೆ ಬೇಕಾತ್ ಕಾಣಿ, ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿತ್ತಲ್ಲ ಚಿಕನ್, ಅದನ್ನು ಹಾಯ್ಕೊಂಬ. ಚಿಕನ್ ಮ್ಯಾರಿನೇಟ್ ಮಾಡೋತ್ತಿಗೆ ಗಟ್ಟಿ ಮೊಸರೇ ತಗೊಳ್ಳಿ, ಇಲ್ಲಾಂದರೆ ಮ್ಯಾರಿನೇಟ್ ಮಾಡಿ ಇಡುತ್ತಲ್ಲ ಫುಲ್ ನೀರು ಬಿಟ್ಟಿರುತ್ತೆ ನೀರು ಮೊಸರು ತಗೊಂಡ್ರೆ. ಈಗ ಇದನ್ನು ಚಂದ ಮಾಡಿ ತುಪ್ಪದಾಗೆ ಫ್ರೈ ಮಾಡುವ. ಚಿಕನನ್ನೆಲ್ಲ ಲೈಕ್ ಮಾಡಿ ತುಪ್ಪದಾಗೆ ಫ್ರೈ ಮಾಡ್ಕಣ್ಕ. ನೀರು ಹಾಕಿ ಬಿಡೋಕ್ಕಿಲ್ಲ, ಹಾಗೆ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಬೇಯೋಕೆ ಬಿಡ್ಕ. ಲೈಕ್ ಮಿಕ್ಸ್ ಮಾಡಿ ತುಪ್ಪದಾಗೆ ಬೇಯೋಕೆ ಬಿಡಿ. ಈಗ ಕಾಣಿ ನೀವು ಎಷ್ಟು ನೀರು ಬಿಟ್ಟಿತ್ತು, ನಾವು ನೀರು ಹಾಕ್ಲೇ ಇಲ್ಲ. ಈಗ ಈ ರುಬ್ಬಿಡ್ಕೊಳ್ಳೋದು ಮಸಾಲೆ ಇತ್ತಲ್ಲ ಅದನ್ನು ಹಾಯ್ಕೊಂಬ.
ಚಂದ ಮಾಡಿ ಚಿಕನಿಗೆಲ್ಲ ಮಿಕ್ಸ್ ಮಾಡ್ಕಣಕ್. ನಾವು ಹಾಕಿರೋ ಗೀ ರೋಸ್ಟ್ ಮಸಾಲ ಮತ್ತು ತುಪ್ಪದಲ್ಲೇ ಚಂದ ಚಿಕನ್ ಬೇಯ್ಕ. ಹಾಗೆ ಈ ನೀರೆಲ್ಲ ಇತ್ತಲ್ಲ ಅದೆಲ್ಲ ಡ್ರೈ ಆಪರೋರಿಗೆ ನಾವು ಚಿಕನನ್ನು ಇದರಲ್ಲೇ ಫ್ರೈ ಮಾಡಬೇಕು. ಡ್ರೈ ಆಗಿ ಬರತ್ತೆ ಅಲ್ಲಿ ತನಕ ನೀವು ಫ್ರೈ ಮಾಡ್ತಾ ಇರ್ಬೇಕು. ಈಗ ನಾನು ಆಗ ಉಳ್ಸ್ಕೊಂಡಿನಲ್ಲ ತುಪ್ಪ ಅದನ್ನು ಹಾಕ್ತಿದ್ದೆ. ಕಾಣಿ ಯಾವ ಥರ ತುಪ್ಪ ಮೇಲೆ ತೇಲಿ ಬಂದಿತ್ತು ಅಂತೇಳಿ. ಮಸಾಲೆ ಎಲ್ಲ ಒಳ್ಳೆ ಚಿಕನಿಗೆ ಕಚ್ಕೊಬಿಟ್ಟಿತ್ತು. ಈ ಥರ ಬರ್ಕ್ ಕಾಣಿ ಎಷ್ಟು ಒಳ್ಳೆ ಬಂದಿತ್ತು ಅಂದೇಳಿ. ನಂಗಂತೂ ಬಾಯಾಗೆಲ್ಲ ನೀರು ಬರ್ತಿತ್ತು, ಅಷ್ಟು ಲೈಕ್ ಐತೀಗ. ಕಾಣಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಗೀ ರೋಸ್ಟ್ ರೆಡಿ ಆಯ್ತು. ಮಾಡೋಕ್ಕೆಂತ ಕಷ್ಟ ಇಲ್ಲ ಅಂತ ಅನ್ಕಂತೆ ನಾನು. ನೀವು ಟ್ರೈ ಮಾಡಿ ನಂಗೊಂದು ಕಮೆಂಟ್ ಮೂಲಕ ತಿಳಿಸಿ. ಒಂದು ಸತಿಯಾದ್ರು ನಾ ಮಾಡಿದ ರೆಸಿಪಿ ಟ್ರೈ ಮಾಡಿರ್ಯಾ? ಟ್ರೈ ಮಾಡಿದ್ರು ಒಂದು ಕಮೆಂಟ್ ಮಾಡಿ ಹೇಳಿ. ಹಾಗೆ ನಾನಿಲ್ಲ ಗೋಡಂಬಿ ಮತ್ತು ಕರಿಬೇವಿನ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಈ ಗೀ ರೋಸ್ಟ್ ರೆಡಿ ಮಾಡಿನಲ್ಲ ಅದ್ರ ಮೇಲೆ ಹಾಕ್ಕಂತಿದ್ದೆ. ಇದನ್ನು ಹಾಯ್ಕೊಂಡು ತಿಂಬೋದ್ರಿಂದ ಒಂಥರ ಟೇಸ್ಟ್ ಇನ್ನೂ ಲೈಕ್ ಆತ್ತು. ಮಧ್ಯೆ ಮಧ್ಯೆ ಚಿಕನ್ ಪೀಸೆಲ್ಲ ತಿಂಬತ್ತಿಗೆ ಗೋಡಂಬಿ ಬಾಯಿಗೆಲ್ಲ ಸಿಕ್ಕತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ. ನಾನು ಹೇಳಿಕೊಟ್ಟ ನಮ್ಮ ಕುಂದಾಪುರದ ಫೇಮಸ್ ಚಿಕನ್ ಗೀ ರೋಸ್ಟ್ ರೆಸಿಪಿ ನಿಮಗೂ ಅರ್ಥ ಆಯ್ತು ಅಂತಲೇ ಅನ್ಕಂತೆ. ಹಾಗೆ ಇದನ್ನು ನೀವು ಮನೆಗೆ ಟ್ರೈ ಮಾಡಿ ನನಗೆ ಹೆಂಗೆ ಬಂತಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇವತ್ತು ನಾನು ನೀರು ದೋಸೆ ಒಟ್ಟಿಗೆ ಚಿಕನ್ ಗೀ ರೋಸ್ಟ್ ತಿಂತಿದ್ದೆ. ನಾವು ಇದನ್ನು ತೆಳ್ಳಿನ ದೋಸೆ ಅಂತೇಳಿ ಹೇಳ್ತೇವೆ ನಮ್ಮ ಕುಂದಾಪುರ ಕನ್ನಡ ಭಾಷೆಗೆ. ಇದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಕ್ಕ ಗೀ ರೋಸ್ಟಿಗೆ. ಈ ನೀರು ದೋಸೆ ಕಾಣಿ ಎಷ್ಟು ತೆಳು ತೆಳು ಆಯಿ ಮಾಡಿದೆ ಅಂದೇಳಿ. ನಿಮಗೆ ಈ ತೆಳ್ಳಿನ ದೋಸೆದು ರೆಸಿಪಿ ಬೇಕಿದ್ದರೆ ನಂಗೆ ಕಮೆಂಟ್ ಮಾಡಿ, ನಾನು ವಿಡಿಯೋ ಅಪ್ಲೋಡ್ ಮಾಡ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಅವರಿಗೂ ಈ ರೆಸಿಪಿನ ಟ್ರೈ ಮಾಡೋಕ್ಕೆ ಹೇಳಿ. ನಮ್ಮ ಫೇಮಸ್ ಕುಂದಾಪುರ ಚಿಕನ್ ಗೀ ರೋಸ್ಟ್ ರೆಸಿಪಿ ಟೇಸ್ಟ್ ಹೆಂಗಿತ್ತು ಕಾಂಬುಕ್ಕೆ ಹೇಳಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು.